ಸಮಾಧಾನ ಪ್ರಭುವಾದ ಸರ್ವಶಕ್ತ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ 3 ಕಾರ್ಯಕ್ರಮಗಳಿಂದ ನಾವು ಮೂಲಪಿತೃವಾದ ಅಬ್ರಹಾಮನ ಜೀವಿತವನ್ನು ಕುರಿತು ಅಧ್ಯಯನ ಮಾಡುತ್ತಾ ಇದ್ದೇವೆ. ಹಿಂದಿನ ಕಾರ್ಯಕ್ರಮದಲ್ಲಿ ಲೋಟನು ಸೊದೋಮಿಗೆ ಹೋದದ್ದು, ದೇವರು ಅಬ್ರಾಮನಿಗೆ ಪುನಃ ತನ್ನ ವಾಗ್ದಾನವನ್ನು ದೃಢಪಡಿಸಿದ್ದು, ಪೂರ್ವದ ಅರಸರುಗಳು ಸೊದೋಮ್ ಗೊಮೋರಗಳ ಮೇಲೆ ಆಕ್ರಮಣ ನಡೆಸಿದ್ದು, ಅಬ್ರಾಮನು ಯುದ್ಧ ಮಾಡಿ ಲೋಟನ ಬಿಡುಗಡೆ ಇತ್ಯಾದಿಗಳ ವಿಷಯದಲ್ಲಿ ಕಲಿತುಕೊಂಡೆವು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು ಎಂದು ವಾಕ್ಯದಲ್ಲಿ ನೋಡುತ್ತೇವೆ. ಇನ್ನು ಮುಂದುವರೆದು ನೋಡುವುದಾದರೆ, ಆದರೆ ಸೊದೋಮ್ ಪಟ್ಟಣದವರು ದುಷ್ಟರೂ ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು ಎಂದೂ ಸಹ ಹೇಳುತ್ತದೆ. ಇಂಥ ವಿಪರ್ಯಾಸದ ಆಯ್ಕೆ. ಲೋಟನು ನೋಡಲು ರಮ್ಯವಾಗಿ ಕಂಗೊಳಿಸುತ್ತಿದ್ದ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ವಾಸಿಸಲು ನಿಶ್ಚಯಿಸಿದನು. ಲೋಟನು ಈ ಊರನ್ನು ಆಯ್ಕೆ ಮಾಡಿಕೊಂಡದ್ದರಿಂದ ಮುಂದೆ ಅತ್ಯಂತ ಭಯಂಕರವಾದ ಪರಿಣಾಮವನ್ನು ಅನುಭವಿಸಬೇಕಾಯಿತು. ನಮ್ಮ ಆಯ್ಕೆಯ ವಿಷಯದಲ್ಲಿ ಬಹು ಎಚ್ಚರಿಕೆಯಾಗಿರತಕ್ಕದ್ದು. ಈ ಅಧ್ಯಾಯವು ಐತಿಹಾಸಿಕ ದೃಷ್ಟಿಕೋನದಲ್ಲಿ ಬಹು ಮಹತ್ವವುಳ್ಳದ್ದಾಗಿರುತ್ತದೆ ಎಂಬುದನ್ನು ಸಹ ಗಮನಿಸಿದೆವು. ಬನ್ನಿ, ಈ ದಿನದ ನಮ್ಮ ಧ್ಯಾನದಲ್ಲಿ ಆದಿಕಾಂಡ 14:18 15 ವಚನಗಳನ್ನು ಅಧ್ಯಯನ ಮಾಡೋಣ. ಬಾಯಾರಿದ ಜಿಂಕೆಯು ನೀರಿಗಾಗಿ ಹಾರೈಸುವಂತೆ ನಾವು ಸಹ ಆತನ ಜೀವವಾಕ್ಯದ ಮೇಲೆ ದಾಹವುಳ್ಳವರಾಗಿ ಆತನ ಸ್ವರಕ್ಕೆ ಕಿವಿಗೊಡೋಣ. ನೀವಾದರೋ ದೇವರ ರಾಜ್ಯಕ್ಕಾಗಿ ತವಕಪಡಿರಿ, ಇದರ ಕೂಡ ಅವು ನಿಮಗೆ ದೊರಕುವವು ಎಂಬುದಾಗಿ ಹೇಳಿದಂಥ ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅತಿ ಮಹತ್ವವುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 10ನೇ ವಚನದಿಂದ 14ನೇ ಅಧ್ಯಾಯದ 17ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡೆವು. ಇಂದು ನಾವು 18ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸಿ 15ನೇ ಅಧ್ಯಾಯದ 5ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಾಲೇಮಿನ ಅರಸನಾದ ಮೆಲ್ಕಿಚೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿ ಹಲವಾರು ಪ್ರಶ್ನೆಗಳು ಇರುತ್ತವೆ ಮತ್ತು ನಿಮಗೂ ಸಹ ಅವು ಇರುತ್ತವೆ ಎಂದು ನನಗೆ ಅನಿಸುತ್ತದೆ. ಮೊಟ್ಟ ಮೊದಲನೆಯದಾಗಿ, ಈ ಮನುಷ್ಯನಾದ ಮೆಲ್ಕಿಚೆದೇಕನು ಎಲ್ಲಿಂದ ಇಲ್ಲಿಗೆ ಬಂದನು? ಅವನು ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಎಲ್ಲಿಂದಲೋ ಈ ದೇವರ ವಾಕ್ಯದ ಪುಟದ ಮೇಲೆ ಬಂದು ಅಬ್ರಾಮನನ್ನು ಆಶೀರ್ವದಿಸಿ ಈ ಪುಟದಿಂದ ಹೊರಗಡೆ ನಡೆದು ಹೋಗುತ್ತಾನಷ್ಟೆ. ಹಾಗಾದರೆ ಅವನು ಎಲ್ಲಿಂದ ಬಂದನು ಮತ್ತು ಎಲ್ಲಿಗೆ ಹೋಗುತ್ತಾ ಇದ್ದಾನೆ, ಹಾಗೂ ಅವನ ವ್ಯವಹಾರವಾದರೂ ಏನು ಎಂಬುದು ನನಗೆ ಬಹಳ ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ನೋಡಿರಿ, ಅವನು ಸಾಲೇಮಿನ ಅರಸನು ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ, ಆದರೆ ಅವನು ಪರಾತ್ಪರನಾದ ದೇವರ ಯಾಜಕನೂ ಸಹ ಆಗಿದ್ದಾನೆ ಎಂಬುದು ಕಂಡುಬರುತ್ತದೆ. ಈಗ ನನಗೆ ಮತ್ತೊಂದು ಪ್ರಶ್ನೆಯು ಹುಟ್ಟಿಕೊಂಡಿದೆ. ಅದೇನೆಂದರೆ, ಅವನು ಪರಾತ್ಪರನಾದ ದೇವರ ಕುರಿತಾಗಿ ಹೇಗೆ ತಿಳುಕೊಂಡನು? ಅವನು ಎಲ್ಲೋ ಅದನ್ನು ತಿಳಿದುಕೊಂಡಿರುತ್ತಾನೆ. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರು ಎಲ್ ಎಲೋಹಿಂ ಎಂಬುದನ್ನು ಅವನು ತಿಳಿದುಕೊಂಡಿದ್ದಾನೆ. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ ದೇವರು ಜೀವ ಸ್ವರೂಪನಾದ ದೇವರು, ನೋಹನ ದೇವರು, ಹನೋಕನ ದೇವರನ್ನು ಅವನು ಕಂಡುಕೊಂಡಿದ್ದನು. H.C. ಲ್ಯೂರ್ಪೋರ್ಡ್ ಎಂಬುವರು ಆದಿಕಾಂಡದ ಮೇಲಿನ ತಮ್ಮ ಪುಸ್ತಕದಲ್ಲಿ ಇದು ಕಡ್ಡಾಯವಾಗಿ ಏಕದೇವೋಪಾಸನ ಕಲ್ಪನಾ ಎಂಬುದಾಗಿ ಹೇಳಿರುತ್ತಾರೆ. ಡಾಕ್ಟರ್ ಸ್ಯಾಮ್ಯುಯೆಲ್ ಎಂ ಜ್ವೇಮರ್ ಎಂಬುವರು ಧರ್ಮದ ಮೂಲ ಎಂಬ ತಮ್ಮ ಪುಸ್ತಕದಲ್ಲಿ ಬಹುದೇವತಾ ಸಿದ್ಧಾಂತಕ್ಕೂ ಮುಂಚೆ ಏಕದೇವೋಪಾಸನ ಇತ್ತು ಎಂದು ಇದು ಪ್ರಕಟಿಸುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಎಲ್ಲ ಜನರು ಜೀವ ಸ್ವರೂಪನಾದ ನಿಜ ದೇವರ ಕುರಿತು ತಿಳುವಳಿಕೆಯನ್ನು ಹೊಂದಿದವರಾಗಿದ್ದರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ:
ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಜನರು ಎಂಥ ಸ್ಥಿತಿಗೆ ಇಳಿದು ಹೋಗಿದ್ದರು ಎಂಬುದಾಗಿ ನೋಡಿರುವುದಾದರೆ ಅವರು ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕಿಂತ ಹೆಚ್ಚಾಗಿ ಸೃಷ್ಟಿಯನ್ನೇ ಆರಾಧಿಸುವವರಾಗಿದ್ದರು ಎಂಬುದಾಗಿ ಅಪೋಸ್ತಲನಾದ ಪೌಲನು ಮುಂದುವರೆದು ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹೀಗಿರುವಾಗಲೂ ಅಬ್ರಾಮನ ದಿನದಲ್ಲಿ ಇರುವ ಈ ಮನುಷ್ಯನು ಅಂದಿನ ದಿನದ ಲೋಕಕ್ಕೆ ಮಹಾಯಾಜಕನಾಗಿದ್ದನು. ಅವನು ಜೀವ ಸ್ವರೂಪನಾದ ನಿಜ ದೇವರ ತಿಳುವಳಿಕೆಯನ್ನು ಹೊಂದಿರುತ್ತಾನೆ. ಅವನು ಪರಾತ್ಪರನಾದ ಜೀವ ಸ್ವರೂಪನಾದ ದೇವರ ಯಾಜಕನಾಗಿದ್ದಾನೆ. ಅವನು ಕರ್ತನ ಪವಿತ್ರ ಭೋಜನದ ಪದಾರ್ಥಗಳಾಗಿರುವ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಂಡು ಅಬ್ರಾಮನ ಕಡೆಗೆ ಬರುತ್ತಾ ಇದ್ದಾನೆ. ಅವನ ಮನಸ್ಸಿನಲ್ಲಿ ಏನಿತ್ತು ಎಂಬುದು ನನಗೆ ಬಹಳ ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮೆಲ್ಕಿಚೆದೇಕನು ದೇವರ ವಾಕ್ಯದಲ್ಲಿ 3 ಸಾರಿ ಪ್ರಸ್ತಾಪಿಸಲ್ಪಟ್ಟಿರುತ್ತಾನೆ. ಆದಿಕಾಂಡ ಪುಸ್ತಕದ ಈ ವಾಕ್ಯ ಭಾಗವನ್ನು ಬಿಟ್ಟರೆ ನಂತರ ಅವನು 110ನೇ ಕೀರ್ತನೆಯ 4ನೇ ವಚನದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುತ್ತಾನೆ. ಆ ಕೀರ್ತನೆಯು ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನಾತ್ಮಕವಾಗಿರುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ಸದಾಕಾಲವೂ ಮೆಲ್ಕಿಚೆದೇಕನ ತರಹದ ಯಾಜಕನು ಎಂಬುದಾಗಿ. ಅಂತಿಮವಾಗಿ ಪ್ರಿಯರೇ, ಅವನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹಲವಾರು ಸಾರಿ ಪ್ರಸ್ತಾಪಿಸಲ್ಪಟ್ಟಿರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಓದಿದ ನಂತರ ಯಾಕೆ ಮೆಲ್ಕಿಚೆದೇಕನ ಮೂಲದ ಕುರಿತು ಆದಿಕಾಂಡ ಪುಸ್ತಕದಲ್ಲಿ ಹೇಳಲ್ಪಟ್ಟಿರುವುದಿಲ್ಲ ಎಂಬುದನ್ನು ತಿಳಿದುಕೊಂಡೆನು. ನೋಡಿರಿ, ಅವನ ಹೆತ್ತವರ ಕುರಿತು ಏನೂ ಹೇಳಲ್ಪಟ್ಟಿರುವುದಿಲ್ಲ ಮತ್ತು ಅದು ವಿಚಿತ್ರವಾಗಿರುತ್ತದೆ. ಯಾಕಂದರೆ ಆದಿಕಾಂಡ ಪುಸ್ತಕವು ಕುಟುಂಬಗಳ ಪುಸ್ತಕವಾಗಿರುತ್ತದೆ. ಅದು ಕುಟುಂಬಗಳ ಮತ್ತು ಅದರ ಆರಂಭಗಳ ಕುರಿತು ಹೇಳುವಂಥದ್ದಾಗಿದೆ. ಪ್ರತಿ ಸಾರಿಯೂ ಒಂದು ವಂಶಾವಳಿಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯ ಕುರಿತು ಪ್ರಸ್ತಾಪಿಸಿದಾಗ ಅವನ ಹೆತ್ತವರ ಹೆಸರುಗಳನ್ನು ಕೂಡ ಪ್ರಸ್ತಾಪಿಸಲಾಗುತ್ತದೆ. ಅಂದರೆ ಅವನು ಇಂತಿಂಥವರ ಮಗನು ಎಂಬುದಾಗಿಯೂ ಅಥವಾ ಇವು ಆ ಮನುಷ್ಯನ ಸಂತಾನಗಳು ಎಂಬುದಾಗಿ ಪ್ರಸ್ತಾಪಿಸಲ್ಪಡುತ್ತವೆ. ಆದರೆ ಮೆಲ್ಕಿಚೆದೇಕನ ಸಂತಾನಗಳ ಕುರಿತು ನಮಗೆ ಏನೂ ಕೊಡಲ್ಪಟ್ಟಿರುವುದಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಮೆಲ್ಕಿಚೆದೇಕನ ತಂದೆ ತಾಯಿಗಳ, ಅವನ ದಿವಸಗಳ ಆರಂಭ ಹಾಗೂ ಅಂತ್ಯದ ದಾಖಲೆಯು ಪ್ರಸ್ತಾಪಿಸಲ್ಪಡದೇ ಇರುವುದಕ್ಕೆ ಕಾರಣವನ್ನು ಇಬ್ರಿಯರ ಗ್ರಂಥಕರ್ತನು ಸ್ಪಷ್ಟಪಡಿಸುತ್ತಾನೆ. ಆ ಕಾರಣವೇನೆಂದರೆ ಯೇಸು ಕ್ರಿಸ್ತನ ಯಾಜಕತ್ವವು ಅದರ ಆರಂಭದಲ್ಲಿ ಮೆಲ್ಕಿಚೆದೇಕನ ತರಹದ ಯಾಜಕತ್ವವಾಗಿತ್ತು ಎಂಬುದಾಗಿ. ಆ ಯಾಜಕತ್ವದ ಸೇವೆಯಲ್ಲಿ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿಕೊಂಡದ್ದರಲ್ಲಿ ಮತ್ತು ಅತಿ ಪರಿಶುದ್ಧ ಸ್ಥಳವಾಗಿರುವ ಪರಲೋಕವನ್ನು ಸೇರುವುದರಲ್ಲಿ ಆತನು ಆರೋನನ ಯಾಜಕತ್ವದ ಕ್ರಮವನ್ನು ಅನುಸರಿಸಿರುತ್ತಾನೆ. ಆದರೆ ಆತನ ವ್ಯಕ್ತಿತ್ವದಲ್ಲಿ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಆತನು ತನ್ನ ದಿನಗಳ ಆರಂಭವನ್ನಾಗಲಿ ಅಂತ್ಯವನ್ನಾಗಲಿ ಹೊಂದಿರಲಿಲ್ಲ. ಮತ್ತು ಈ ಆದಿಯೂ ಅಂತ್ಯವೂ ಇಲ್ಲದ ಯಾಜಕತ್ವವು ಮೆಲ್ಕಿಚೆದೇಕನ ತರಹದ ಯಾಜಕತ್ವವನ್ನು ಅನುಸರಿಸುವಂಥದ್ದಾಗಿರುತ್ತದೆ. ನೋಡಿರಿ, ಒಬ್ಬ ಅರಸನಾಗಿ ಯೇಸು ಕ್ರಿಸ್ತನು ಅಬ್ರಾಮನ ಮಗನಾಗಿರುತ್ತಾನೆ. ಆತನು ದಾವೀದನ ಕುಮಾರನಾಗಿರುತ್ತಾನೆ. ಇದರ ಕುರಿತಾಗಿ ಮತ್ತಾಯನು ಬರೆದ ಸುವಾರ್ತೆಯು ನಮಗೆ ತಿಳಿಸುತ್ತದೆ. ಆದರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಮತ್ತು ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹಾಗೂ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸೃಷ್ಟಿಗೆ ಸಂಬಂಧಿಸಿದಂತೆ ಆತನ ದಿನಗಳ ಆರಂಭವಾಗಲಿ ಅಂತ್ಯವಾಗಲಿ ಇರಲಿಲ್ಲ. ಆತನು ನಿತ್ಯನಾದ ದೇವರಾಗಿದ್ದನು. ಆತನು ಪರಲೋಕದ ಮಹಿಮೆಯಿಂದ ಹೊರಗಡೆ ಬಂದನು. ವಾಕ್ಯವೆಂಬುವನು ನರಾವತಾರ ಎತ್ತಿದನು ಮತ್ತು ನಾವು ಆತನ ಮಹಿಮೆಯನ್ನು ನೋಡಿದೆವು. ಹೌದು ಪ್ರಿಯರೇ, ಮೆಲ್ಕಿಚೆದೇಕನಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತವಾದ ಚಿತ್ರವನ್ನು ಹೊಂದಿರುತ್ತೇವೆ. ಮುಂದುವರೆದು ನಮ್ಮ ವಾಕ್ಯ ಭಾಗದಲ್ಲಿ
ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಎಂಬುದಾಗಿ ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮೆಲ್ಕಿಚೆದೇಕನು ಈ ಒಂದು ಕಾರ್ಯವನ್ನು ಯಾಕೆ ಮಾಡಿದನು ಎಂಬುದನ್ನು ನಾನು ತಿಳಿದಿರುತ್ತೇನೆ. ಅದು ಯಾಕೆಂದರೆ ದೇವರ ವಾಕ್ಯವು ನಮಗೆ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಮೆಲ್ಕಿಚೆದೇಕನು ಯೇಸುಕ್ರಿಸ್ತನ ಮರಣವನ್ನು ನಿರೀಕ್ಷಿಸುತ್ತಾ ಇದ್ದಾನೆ ಮತ್ತು ಆ ಒಂದು ಆಧಾರದ ಮೇಲೆ ಅಬ್ರಾಮನನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಹೇಗೆಂದರೆ, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ ಎಂಬುದಾಗಿ. ಅಂದರೆ ಸೃಷ್ಟಿಕರ್ತನಾಗಿರುವ ಎಲ್ ಎಲೋಹಿಂ ದೇವರ ಆಶೀರ್ವಾದ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಬ್ರಾಮನು ಮೆಲ್ಕಿಚೆದೇಕನಿಗೆ ಆರಂಭದಲ್ಲಿಯೇ ದಶಾಂಶವನ್ನು ಕೊಟ್ಟನು ಎಂಬುದಾಗಿ. ಹಾಗಾದರೆ ದಶಾಂಶವನ್ನು ಕೊಡಬೇಕು ಎಂಬುದರ ಕುರಿತಾಗಿ ಅಬ್ರಾಮನು ಹೇಗೆ ತಿಳಿದುಕೊಂಡನು? ನಿಸ್ಸಂಶಯವಾಗಿ ದಶಾಂಶದ ಕುರಿತು ಅಬ್ರಾಮನು ದೇವರಿಂದ ಪ್ರಕಟಣೆಯನ್ನು ಹೊಂದಿದ್ದನು. ಅಷ್ಟು ಮಾತ್ರವಲ್ಲದೆ ಇತರ ಸಂಗತಿಗಳಿಗಾಗಿ ಸಂಬಂಧಿಸಿದಂತೆ ದೇವರಿಂದ ಪ್ರಕಟಣೆಯನ್ನೂ ಸಹ ಹೊಂದಿಕೊಂಡಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಸೊದೋಮಿನ ಅರಸನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂಗತಿಯು ಶೋಧನೆಯಾಗಿರುತ್ತದೆ. ಅಂದಿನ ದಿನದ ಹಮ್ಮುರಾಬಿ ಸಂಕೇತದ ಪ್ರಕಾರ ಅಬ್ರಾಮನು ಆ ಕೊಳ್ಳೆಯ ಮತ್ತು ಜನರ ವಿಷಯದಲ್ಲಿ ಪರಿಪೂರ್ಣ ಹಕ್ಕನ್ನು ಹೊಂದಿದ್ದನು. ಆದರೆ ಸೊದೋಮಿನ ಅರಸನು ಜಾಣನಾಗಿದ್ದಾನೆ. ಅವನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅದು ಅಬ್ರಾಮನಿಗೆ ಶೋಧನೆಯಾಗಿತ್ತು. ಅದರ ನಂತರ ಮುಂದೆಲ್ಲ ಯಾರಾದರೂ ಆ ಮನುಷ್ಯ ಅಬ್ರಾಮ ನಿಶ್ಚಯವಾಗಿಯೂ ಐಶ್ವರ್ಯವಂತನಾದ ಮನುಷ್ಯನಾಗಿದ್ದಾನೆ, ದೇವರು ಅವನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳುವವರಾಗಿದ್ದರೆ, ಕೂಡಲೇ ಸೊದೋಮಿನ ಅರಸನು, ದೇವರು ಅಬ್ರಾಮನನ್ನು ಆಶೀರ್ವದಿಸಿರುವುದಿಲ್ಲ, ನಾನು ಅವನಿಗೆ ಕೊಟ್ಟಿರುತ್ತೇನೆ, ನಾನೇ ಅವನನ್ನು ಐಶ್ವರ್ಯವಂತನನ್ನಾಗಿ ಮಾಡಿರುತ್ತೇನೆ ಎಂಬುದಾಗಿ ಹೇಳಿರುತ್ತಿದ್ದನೇನೋ ಎಂದು ನನಗೆ ಅನಿಸುತ್ತದೆ. ಅದನ್ನು ಅಬ್ರಾಮನು ಚೆನ್ನಾಗಿ ತಿಳಿದಿದ್ದನು. ಆದ್ದರಿಂದಲೇ ಅವನು ಹೇಳುವುದನ್ನು ಮುಂದಿನ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 22 ಹಾಗೂ 23ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಾಮನು ನನ್ನ ಸ್ವತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನಗೆ ಏನೂ ಬೇಡ, ಆಳುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ ಅನೇರ, ಎಷ್ಕೋಲ, ಮಮ್ರೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಬ್ರಾಮನು ಇನ್ನೂ ಮೆಲ್ಕಿಚೆದೇಕನ ಆಶೀರ್ವಾದದ ಅಡಿಯಲ್ಲಿದ್ದಾನೆ ಮತ್ತು ಮೆಲ್ಕಿಚೆದೇಕನನ್ನು ಸಂಧಿಸಿದ್ದು ಒಳ್ಳೆಯದೇ ಆಯಿತು. ನೋಡಿರಿ, ನಮಗೆ ಎದುರಾಗುವ ಪ್ರತಿಯೊಂದು ಶೋಧನೆಗಳನ್ನು ಎದುರಿಸಲು ದೇವರು ನಮ್ಮನ್ನು ಸಿದ್ಧಪಡಿಸುತ್ತಾನೆ. ಹೌದು, ನಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ಆತನು ನಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಆತನು ಹೇಳಿರುವುದನ್ನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ದೇವರು ಅಬ್ರಾಮನನ್ನು ಈ ಒಂದು ಶೋಧನೆಗಾಗಿ ಸಿದ್ಧಪಡಿಸಿದ್ದನು. ಅಬ್ರಾಮನು ಯುದ್ಧಕ್ಕೋಸ್ಕರ ಹೊರಡುವ ಮುನ್ನ ಒಂದು ವೇಳೆ ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿರಬಹುದು. ಬಹುಶಃ ಅವನು, ದೇವರೇ, ನಾನು ಈ ಯುದ್ಧವನ್ನು ಕೊಳ್ಳೆಗಾಗಿ ಮಾಡುತ್ತಾ ಇಲ್ಲ, ಯಾವ ಆಸ್ತಿಯನ್ನು ನಾನು ಎದುರು ನೋಡುತ್ತಾ ಇಲ್ಲ,
ನಾನು ಕೇವಲ ನನ್ನ ತಮ್ಮನ ಮಗನಾದ ಲೋಟನನ್ನು ಪುನಃ ಸ್ವಾಧೀನಪಡಿಸಿಕೊಳ್ಳಲು ಪುನಃ ಸ್ಥಾಪಿಸಲು ಹೋಗುತ್ತಾ ಇದ್ದೇನೆ ಎಂಬುದಾಗಿ ಪ್ರಮಾಣ ಮಾಡಿರಬಹುದು. ಮತ್ತು ದೇವರು ಅದನ್ನು ಮಾಡುವುದಕ್ಕಾಗಿ ಅವನನ್ನು ಅನುಮತಿಸಿದನು. ಮತ್ತು ಈಗ ಅಬ್ರಾಮನು ಸೊದೋಮಿನ ಅರಸನಿಗೆ ಸಾಕ್ಷಿಯಾಗಿ ಇದನ್ನು ಹೇಳುತ್ತಾ ಇದ್ದಾನೆ. ಅಬ್ರಾಮನು ಸೊದೋಮಿನ ಅರಸನಿಗೆ, ನಾನು ಜೀವ ಸ್ವರೂಪನಾದ ನಿಜ ದೇವರನ್ನು ಆರಾಧಿಸುತ್ತೇನೆ, ನಾನು ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದೇನೆ. ನೀನು ನನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಲು ಆಗುವುದಿಲ್ಲ. ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನೀನು ನನಗೆ ಕೊಡುವಂತೆ ಅವಕಾಶ ಮಾಡಿಕೊಡುವುದಿಲ್ಲ. ಯಾಕಂದರೆ ನೀನು ಹಾಗೆ ಮಾಡಿದ್ದೆಯಾದರೆ ನನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಿದ್ದು ನೀನೇ ಎಂದು ಎಲ್ಲ ಕಡೆಗಳಲ್ಲಿಯೂ ಹೇಳಿಕೊಂಡು ಸುತ್ತಾಡುತ್ತಿ. ನಾನು ಐಶ್ವರ್ಯವಂತನಾಗುವುದಾದರೆ ದೇವರೇ ಅದನ್ನು ಮಾಡುತ್ತಾನೆ ಎಂದು ಹೇಳಿದನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಳುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ ಅನೇರ, ಎಷ್ಕೋಲ, ಮಮ್ರೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅಬ್ರಾಮನು ಹೇಳುತ್ತಿರುವ ವಿಷಯವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಈ ಇತರ ಜನರು ಕೊಳ್ಳೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಕ್ಕನ್ನು ಹೊಂದಿರುತ್ತಾರೆ. ಅವರು ಅದನ್ನು ಪಡೆದುಕೊಳ್ಳಬಹುದು, ಆದರೆ ನಾನು ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ನನ್ನ ಜೊತೆಯಲ್ಲಿರುವ ಈ ಯವನಸ್ಥರು ಯಾವುದನ್ನು ತಿಂದಿದ್ದಾರೋ ಅದು ನಿನಗೆ ಸೇವೆ ಸಲ್ಲಿಸಿದ್ದಕ್ಕೆ ಮತ್ತು ಬಿಡುಗಡೆ ಮಾಡಿದ್ದಕ್ಕೆ ಅವರ ಸಂಬಳವಾಗಿರುತ್ತದೆ. ನನಗಾದರೂ ನೀನು ಏನೂ ಕೊಡುವ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬನ್ನಿರಿ ಪ್ರಿಯರೇ, ಈಗ ನಾವು 15ನೆಯ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವರು ತನ್ನ ಕುರಿತಾಗಿ ಗುರಾಣಿಯೂ ಮತ್ತು ಅತ್ಯಧಿಕ ಬಹುಮಾನವೂ ಎಂಬ ಪ್ರಕಟಣೆಯನ್ನು ನೀಡುತ್ತಿರುವುದು ಅಬ್ರಾಮನ ನಂಬಿಕೆ ಹಾಗೂ ಅಬ್ರಾಮನೊಂದಿಗೆ ದೇವರ ಒಡಂಬಡಿಕೆ ಎಂಬಿವುಗಳೇ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕದ 15ನೇ ಅಧ್ಯಾಯಕ್ಕೆ ಬಂದಿರುವ ನಾವು ಈಗ ಸತ್ಯವೇದದ ಅತಿ ಉತ್ತಮವಾದ ಘಟಗಳಲ್ಲಿ ಒಂದಾಗಿರುವ ಈ ಸ್ಥಳಕ್ಕೆ ಬಂದಿರುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ದೇವರು ಅಬ್ರಾಮನಿಗೆ ಕಾಣಿಸಿಕೊಳ್ಳುತ್ತಿರುವುದು ಇದು 4ನೆಯ ಸಾರಿಯಾಗಿರುತ್ತದೆ. ನೋಡಿರಿ, ದೇವರು ಈ ಮನುಷ್ಯನನ್ನು ಅಭಿವೃದ್ಧಿಪಡಿಸುತ್ತಾ ಇನ್ನಷ್ಟು ಮುಂದಕ್ಕೆ ಜೊತೆಗೆ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಅಬ್ರಾಮನು ಲೋಟನನ್ನು ಬಿಡಿಸಿಕೊಂಡು ಬರುವುದರಲ್ಲಿ ಹಾಗೂ ಸೊದೋಮಿನ ಅರಸನು ನೀಡಿದ ಕೊಳ್ಳೆಯನ್ನು ತೆಗೆದುಹಾಕುವುದರಲ್ಲಿ ತೆಗೆದುಕೊಂಡ ಪ್ರಚಂಡವಾದ ನಂಬಿಕೆಯ ಹೆಜ್ಜೆಯ ನಿಮಿತ್ತ ದೇವರು ಅವನಿಗೆ ಕಾಣಿಸಿಕೊಳ್ಳುವುದರ ಮೂಲಕ ಒಳ್ಳೆಯದನ್ನು ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದು ಮನೋಹರವಾದದ್ದಾಗಿಯೂ ಅದ್ಭುತವಾದದ್ದಾಗಿಯೂ ಇರುತ್ತದೆ. ಬಹುಶಃ ಯುದ್ಧದ ಸಮಯದಲ್ಲಿ ಅಬ್ರಾಮನು ಭಯಪಟ್ಟಿರಬಹುದು. ಅದರ ಕುರಿತಾಗಿ ಪ್ರಸ್ತಾಪವೇನೂ ಇರುವುದಿಲ್ಲ. ಒಂದು ವೇಳೆ ಅವನು ಅಪಾಯದಲ್ಲಿ ಸಿಲುಕಿ ಹಾಕಿಕೊಂಡಿರಬಹುದು. ಆದರೆ ದೇವರು ಅವನಿಗೆ ಬಹು ಸರಳವಾಗಿ ಜ್ಞಾಪಿಸುತ್ತಿರುವುದೇನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ. ನಂತರ ಈ ವಾಕ್ಯ ಭಾಗದಲ್ಲಿ ನಾವು ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ ಎಂಬುದಾಗಿ ಗಮನಿಸುತ್ತೇವೆ. ಬೇರೆ ಮಾತುಗಳಲ್ಲಿ ಇದನ್ನು ಹೇಳುವುದಾದರೆ, ದೇವರು ಅಬ್ರಾಮನಿಗೆ, ನೀನು ಸೊದೋಮ್ ಅರಸನಿಂದ ಕೊಡಲ್ಪಟ್ಟ ಕೊಳ್ಳೆಯನ್ನು ನಿರಾಕರಿಸಿದರಲ್ಲಿ ಒಳ್ಳೆಯ ಸಂಗತಿಯನ್ನು ಮಾಡಿರುವಿ, ಆದ್ದರಿಂದ ನಾನೇ ನಿನಗೆ ಬಹುಮಾನವಾಗಿದ್ದೇನೆ, ನಿನಗೆ ಬಹುಮಾನವನ್ನು ಕೊಡಲು ಉದ್ದೇಶಿಸಿದ್ದೇನೆ ಎಂಬುದಾಗಿ ಹೇಳುತ್ತಿರುವನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಂದು ಮನುಷ್ಯನು ದೇವರನ್ನು ನಂಬಿ ಆತನ ಕಡೆಗೆ ನೋಡಲು ಒಪ್ಪಿಕೊಳ್ಳುವುದಾದರೆ ಅಂಥ ಮನುಷ್ಯನೊಂದಿಗೆ ದೇವರು ಶ್ರೇಷ್ಠವಾದ ಸಂಗತಿಯನ್ನು ಮಾಡಬಲ್ಲನು. ನೋಡಿರಿ, ಅಬ್ರಾಮನು ತೋರಿಕೆಯ ಭಕ್ತಿಯಾಗಲಿ ಅಥವಾ ಕಪಟತನದ ಭಕ್ತಿಯನ್ನಾಗಲಿ ಹೊಂದಿರಲಿಲ್ಲ. ಅವನು ಪ್ರಾಯೋಗಿಕವಾಗಿ
ಯಥಾರ್ಥವಾಗಿ ಹೇಳುವುದನ್ನು ಮುಂದಿನ ವಾಕ್ಯ ಭಾಗದಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 2ನೇ ಮತ್ತು 3ನೇ ವಚನಗಳು. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ವಿಷಯವೇನೆಂದರೆ, ಇಲ್ಲಿ ಅಬ್ರಾಮನು ದೇವರಿಗೆ ತನ್ನ ಹೃದಯದ ಅಂತರಾಳದಲ್ಲಿರುವ ಸಂಗತಿಯನ್ನು ಹೇಳುತ್ತಿರುವನು. ನನಗೆ ಹೆಚ್ಚು ಐಶ್ವರ್ಯ ಬೇಡ, ಅದರ ಅವಶ್ಯಕತೆ ನನಗೆ ಇರುವುದಿಲ್ಲ, ನನಗೆ ಸಂತಾನವಿಲ್ಲ ಮತ್ತು ನನಗೆ ಒಬ್ಬ ಮಗನ ಅವಶ್ಯಕತೆ ಇದೆ ಎಂಬ ಸಂಗತಿಯು ನನ್ನ ಹೃದಯದಲ್ಲಿರುವ ಬಯಕೆಯಾಗಿದೆ. ನೀನು ನನ್ನನ್ನು ಜನಾಂಗಗಳ ತಂದೆಯನ್ನಾಗಿ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಿ ಮತ್ತು ನನ್ನ ಸಂತಾನವು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿರುವುದು ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಆದರೆ ನನಗೆ ಒಬ್ಬ ಮಗನಾದರೂ ಇರುವುದಿಲ್ಲ ಎಂಬುದಾಗಿ ಅಬ್ರಾಮನು ದೇವರಿಗೆ ಹೇಳುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅಂದಿನ ದಿನದ ಹಮ್ಮುರಾಬಿ ಸಂಕೇತ ಕಾಯ್ದೆಯ ಪ್ರಕಾರ ಅಬ್ರಾಮನ ಮುಖ್ಯ ಸೇವಕನಾದ ಎಲಿಯೇಜರನು ಸಂತಾನವನ್ನು ಹೊಂದಿದ್ದನು ಮತ್ತು ಕಾಲಾಂತರದಲ್ಲಿ ಒಂದು ವೇಳೆ ಅಬ್ರಾಮನಿಗೆ ಸಂತಾನವಾಗದೇ ಹೋದರೆ ಎಲಿಯೇಜರನೇ ಆಸ್ತಿಗೆಲ್ಲ ಬಾಧ್ಯಸ್ಥನಾಗುತ್ತಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯನು ಯಾವಾಗ ದೇವರೊಂದಿಗೆ ಪ್ರಾಯೋಗಿಕನಾಗುತ್ತಾನೋ ಆಗ ದೇವರು ಮನುಷ್ಯನೊಂದಿಗೆ ಬಹು ಪ್ರಾಯೋಗಿಕನಾಗುತ್ತಾನೆ. ದೇವರು ಈಗ ಅಬ್ರಾಮನಿಗೆ, ನಾನು ನಿನಗೆ ಈಗ ಒಬ್ಬ ಮಗನನ್ನು ಕೊಡಲಿರುವೆನು ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ, ದೇವರು ಅಬ್ರಾಮನ ಕೈ ಹಿಡಿದು ಆ ರಾತ್ರಿಯಲ್ಲಿ ಅವನನ್ನು ಹೊರಗೆ ಕರೆತಂದನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಎಂದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಬಹು ಗಮನಾರ್ಹವಾಗಿರುತ್ತದೆ. ಮೊದಲು ದೇವರು ಅಬ್ರಾಮನಿಗೆ ಅವನ ಸಂತಾನವು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿರುತ್ತದೆ ಎಂದು ಹೇಳಿದ್ದನು ಮತ್ತು ಈಗ ಆತನು ಅವನಿಗೆ ಅದೇ ಸಂತಾನವು ಆಕಾಶದ ನಕ್ಷತ್ರಗಳ ಹಾಗೆ ಅಸಂಖ್ಯವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿರುವನು. ಆಕಾಶದ ನಕ್ಷತ್ರಗಳನ್ನು ಲೆಕ್ಕಿಸುವುದು ಅಬ್ರಾಮನಿಂದ ಆಗಲಿಲ್ಲ. ಹಾಗೆಯೇ ಅವನ ಸಂತತಿಯು ಈ ದಿನದವರೆಗೂ ಅಸಂಖ್ಯವಾಗಿಯೇ ಇರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನೋಡಿರಿ, ಅಬ್ರಾಮನು 2 ಸಂತಾನವನ್ನು ಹೊಂದಿರುತ್ತಾನೆ. ಇಸ್ರಾಯೇಲ್ ಜನಾಂಗವು ಅವನ ಶಾರೀರಿಕ ಸಂತಾನವಾಗಿರುತ್ತದೆ ಮತ್ತು ಸಭೆಯು ಅವನ ಆತ್ಮೀಕ ಸಂತಾನವಾಗಿರುತ್ತದೆ. ಸಭೆ ಎಂಬುದು ಅಬ್ರಾಮನ ಆತ್ಮೀಕ ಸಂತತಿ ಹೇಗೆ ಆಗುತ್ತದೆ? ಪ್ರಿಯರೇ, ಅದು ನಂಬಿಕೆಯಿಂದಲೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ದೇವರು ನುಡಿದಂಥ ಆ ವಾಗ್ದಾನದಲ್ಲಿ 2 ಸಂತಾನಗಳು ಇದ್ದವು. ಒಂದು ಶಾರೀರಿಕ ಸಂತಾನ ಮತ್ತು ಎರಡನೆಯದು ಆತ್ಮಿಕ ಸಂತಾನ. ಇದು ಬಹು ಅದ್ಭುತವಾದಂಥ ಸತ್ಯವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ದೇವರು ತಾನೇ ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೇವೆ.
ನಮ್ಮ ಇಂದಿನ ಧ್ಯಾನವನ್ನು ನಾವು ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಅಬ್ರಾಮನಿಗೆ ರೊಟ್ಟಿ ಹಾಗೂ ದ್ರಾಕ್ಷಾರಸ ಕೊಟ್ಟ ವಿಷಯದಿಂದ ಪ್ರಾರಂಭಿಸಿದೆವು. ಮೆಲ್ಕಿಜೆದೇಕನು ಯಾರು, ಎಲ್ಲಿಂದ ಬಂದನು, ದೇವರ ಕುರಿತು ಹೇಗೆ ತಿಳಿದುಕೊಂಡಿದ್ದನು, ಹೀಗೆ ಅವನ ಬಗ್ಗೆ ಆಳವಾಗಿ ಕಲಿತುಕೊಂಡೆವು. ಮೆಲ್ಕಿಜೆದೇಕನು ಬಹಳ ವಿಭಿನ್ನವಾದ ಆದರೆ ವಿಶೇಷವಾದ ವ್ಯಕ್ತಿಯಾಗಿದ್ದನು. ಈ ದಿನ ನಾವು ನೋಡಿದಂತೆ ಒಟ್ಟಾರೆಯಾಗಿ ಅವನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಚಿತ್ರಣವಾಗಿದ್ದಾನೆ. ಮೆಲ್ಕಿಜೆದೇಕನು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ವ್ಯಕ್ತಿಯಾಗಿದ್ದಾನೆ. ಅವನು ಅಬ್ರಾಮನಿಗೆ ರೊಟ್ಟಿ ದ್ರಾಕ್ಷಾರಸವನ್ನು ನೀಡಿದನು. ಅಬ್ರಾಮನು ಅವನಿಗೆ ತನ್ನ ಕೊಳ್ಳೆಯಲ್ಲಿ ದಶಮಾಂಶವನ್ನು ಕೊಟ್ಟನು. ಇದು ಬಹಳ ಅದ್ಭುತವಾದ ಚಿತ್ರಣವಲ್ಲವೇ? ನಮ್ಮ ಧ್ಯಾನವನ್ನು ಮುಂದುವರಿಸಿ, ಸೊದೋಮಿನ ಅರಸನಿಂದ ಅಬ್ರಾಮನಿಗೆ ಶೋಧನೆ ಬಂತು. ಅವನು ದೇವರ ಬಲದಿಂದ ಆ ಶೋಧನೆಯನ್ನು ಜಯಿಸಿದನು. ದೇವರು ಅಬ್ರಾಮನಿಗೆ ಅತ್ಯಧಿಕ ಬಹುಮಾನ ಪ್ರಕಟಣೆ ಮಾಡಿದನು. ಅಬ್ರಾಮನು ತನಗೊಬ್ಬ ಮಗನು ಬೇಕು ಎಂಬ ತನ್ನ ಅಂತರಾಳದ ಮಾತನ್ನು ದೇವರಿಗೆ ಹೇಳಿದಾಗ ಆತನು ಅವನನ್ನು ಹೊರಗೆ ಕರೆತಂದು ಲೆಕ್ಕಿಸಲು ಸಾಧ್ಯವಿಲ್ಲದ ಆಕಾಶದ ನಕ್ಷತ್ರಗಳಷ್ಟು ಸಂತಾನವು ಅವನಿಗೆ ಕೊಡಲ್ಪಡುವುದು ಎಂದು ಉತ್ತರ ಕೊಟ್ಟನು. ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದ್ದೇವೆ. ಶಾರೀರಿಕವಾಗಿ ಇಸ್ರಾಯೇಲ್ ಜನಾಂಗಕ್ಕೂ ಆತ್ಮಿಕವಾಗಿ ಸಭೆ ಎಂಬ ಸಂತಾನಕ್ಕೂ ಅವನು ತಂದೆಯಾಗಿದ್ದಾನೆ. ಹೌದು, ನಾವು ಆತ್ಮಿಕವಾಗಿ ಅಬ್ರಾಮನ ಸಂತಾನದವರು. ಹಾಗಾದಲ್ಲಿ ನಮ್ಮಲ್ಲಿ ಅವನಿಗಿದ್ದ ದೇವ ಭಯಭಕ್ತಿ ಇರಬೇಕಲ್ಲವೇ? ಬನ್ನಿ, ಕೇಳುತ್ತಿರುವ ವಾಕ್ಯದಂತೆ ಜೀವಿಸಿ ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ನಾವೂ ಸಹ ಪಾಲು ಹೊಂದಿಕೊಳ್ಳೋಣ. ಅಬ್ರಹಾಮನ ದೇವರು ನಿಮ್ಮನ್ನು ಆಶೀರ್ವದಿಸಲಿ.